ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಉಗ್ರರ ದಾಳಿಯ ಮತ್ತೊಂದು ಭಯಾನಕ ವಿಡಿಯೋ ಸ್ಫೋಟವಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸದ ವಿಡಿಯೋ ನಿಜಕ್ಕೂ ಕೂಡ ಎಂಥವರಿಗೂ ಕೂಡ ಮರುಕವನ್ನು ಹುಟ್ಟುಹಾಕುತ್ತೆ. ನಾವು ಅನೇಕ ದೃಶ್ಯಾವಳಿಗಳನ್ನು ನೋಡಿದ್ದೇವೆ, ಕಣ್ಣೀರು ಸುರಿಸಿದ್ದೇವೆ, ಆತಂಕಗೊಂಡಿದ್ದೇವೆ, ದಿಗಿಲುಗೊಂಡಿದ್ದೇವೆ. ಆದರೆ ಅದಕ್ಕೂ ದಿಗಿಲುಗೊಳಿಸುವಂಥ ವಿಡಿಯೋ ಇದು. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಅಟ್ಟಹಾಸದ ದೃಶ್ಯ ಇದು. ಬಿಳಿ ಶರ್ಟ್ ಧರಿಸಿದ್ದ ವ್ಯಕ್ತಿಗೆ ಪಾಯಿಂಟ್ ಬ್ಲಾಕ್ನಲ್ಲಿ ಶೂಟ್ ಮಾಡಿದ್ದಾರೆ. ಮತ್ತೆ ಮುಂದೆ ಹೋಗಿ ಜನಸಮೂಹದ ಮೇಲೆ ಗುಂಡಿನ ದಾಳಿ ಮಾಡಿದ್ದಾನೆ. ದಾಳಿಯ ವೇಳೆ ಕೆಲ ಮಕ್ಕಳು ಚೀರಾಡಿದ್ದಾರೆ, ಕೂಗಾಡಿದ್ದಾರೆ, ಕಲ್ಕಿತ್ತು ಓಡ್ ಹೋಗಿದ್ದಾರೆ. ನೋಡ್ತಾ ಇದ್ದೀರಿ, ಇದು ಪಹಲ್ಗಾಮ್ನ ಬೈಸರನ್ ಕಣಿವೆಯ ದೃಶ್ಯ. ಈ ಕಣಿವೆಯಲ್ಲಿದ್ದಂಥ ಬಿಳಿ ಬಣ್ಣದ ಶರ್ಟ್ ಹಾಕಿರುವಂಥ ವ್ಯಕ್ತಿಯನ್ನು ಶೂಟ್ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ಉಗ್ರ ಗನ್ ಹಿಡ್ಕೊಂಡು ಹಾಗೇ ಬರ್ತಾನೆ. ಆ ಸಂದರ್ಭದಲ್ಲಿ ಬಿಳಿ ಬಣ್ಣದ ಶರ್ಟ್ ಹಾಕಿರುವಂಥ ವ್ಯಕ್ತಿ ನಿಂತ್ಕೊಂಡಿರ್ತಾನೆ. ಬಂದವನೇ ನೇರವಾಗಿ ಗುಂಡು ಹಾರಿಸ್ತಾನೆ. ಗುಂಡಿನ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಅಲ್ಲಿ ಗಾಬರಿ ಆಗ್ತಾರೆ ಜನ. ಗುಂಡಿನ ಶಬ್ದ ಬರುವುದಕ್ಕೂ ಮೊದಲು ಆ ಪ್ರಶಾಂತವಾದ ವಾತಾವರಣ, ಸ್ವರ್ಗ ಸಮಾನವಾದಂಥ ದೃಶ್ಯವನ್ನು ಸವಿತಾ ನಿಂತಿತ್ತು. ಬಟ್ ಯಾವಾಗ ಈ ಗುಂಡಿನ ಮೊರೆತ ಕೇಳಿಸ್ತೋ ದಿಗಿಲುಗೊಂಡ್ರು, ಜನ ಓಡೋಕ್ಕೆ ಶುರು ಮಾಡಿದ್ರು. ನಾನು ಎದ್ನೋ ಬಿದ್ನೋ ಅಂತ ಹೇಳಿ ಜನ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋಕ್ಕೆ, ಮಕ್ಕಳು ಕೂಡ, ಚಿಕ್ಕ ಪುಟ್ಟ ಮಕ್ಕಳು ಕೂಡ ಅಲ್ಲಿ ಚೀರಾಡಿದ್ದಾರೆ, ಕೂಗಾಡಿದ್ದಾರೆ, ತಮ್ಮ ಜೀವವನ್ನು ಉಳಿಸ್ಕೊಳ್ಳೋಕ್ಕೆ ಒದ್ದಾಡಿದ್ದಾರೆ. ನಿಜಕ್ಕೂ ಕೂಡ ಇಂಥದ್ದೊಂದು ಸನ್ನಿವೇಶ ಅವತ್ತು ಸೃಷ್ಟಿಯಾಗುತ್ತೆ ಅಂತ ಯಾರೊಬ್ಬರು ಅಂದುಕೊಂಡಿರಲಿಲ್ಲ. ಈ ಪಾಪಿ ಟೆರರಿಸ್ಟ್ಗಳು ಸೃಷ್ಟಿ ಮಾಡಿದಂಥ ಆತಂಕ ಇದೆಯಲ್ಲ ನೋಡಿ, ಗುಂಡು ಹೊಡೆದ್ರೆ ಆ ವ್ಯಕ್ತಿ ಅಲ್ಲೇ ಹಾಗೇ ಬಿದ್ದೇ ಹೋಗ್ಬಿಡ್ತಾನೆ. ಆ ಸೌಂಡೇ ನಿಮಗೆ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಈ ಪಟಾಕಿ ಹಬ್ಬದಲ್ಲಿ ಅಥವಾ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡೆಯೋ ರೀತಿಯಲ್ಲಿ ಮಕ್ಕಳು ಗನ್ ಹಿಡ್ಕೊಂಡು ಹೊಡ್ಕೊಂಡು ಹೋಗ್ತಾರಲ್ಲ, ಹಾಗೆ ಅವನು ಆ ಟೆರರಿಸ್ಟ್ ಹೊಡಿತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಾಬರಿಗೊಳ್ತಾರೆ. ಜೀವ ಉಳಿಸ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ಓಡಿದ್ದಾರೆ. ಮಕ್ಕಳಂತೂ ಚೀರಿದ್ದಾರೆ, ಕೂಗಿದ್ದಾರೆ.